ಈ ಹೂಕೋಸು ಗೋಬಿ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಔಷಧಿ ಹೊಡಿತಾರೆ. ಹಂಗಾಗಿ ಇದನ್ನ ಎಷ್ಟೋ ಜನ ತಿನ್ನದೇ ಬಿಟ್ಬಿಟ್ಟಿದ್ದಾರೆ. ಮೊದ್ಲೆಲ್ಲ ಕೊರಜ ನೋಡ್ತಿದ್ದೋ, ಬೋರ ನೋಡ್ತಿದ್ದೋ, ಅದಲ್ದೆ ಅದಕ್ಕೂ ಸಾಲಿಲ್ಲ ಅದಕ್ಕೂ ಹೋಗಿಲ್ಲ ಅಂದ್ರೆ ಸ್ಟಾರ್ ತಿನ್ನು ಹೊಡೆದಿವಿ ಇದಕ್ಕೆ. ಇವಾಗ ಇವತ್ತಿನ ಬೆಳೆಸ್ಕೆ ಏನು ಹೊಡೆದಿಲ್ಲ. ಗೋಕೃಪಾಮೃತ ಅಂದ್ಬಿಟ್ಟು ಒಂದು ಕಲ್ಚರ್, ಗೋಕೃಪಾಮೃತ ಬಳಸಿ ಇವರು ಕೋಸ್ ಬೆಳೆದಿದ್ದಾರೆ. ಇವತ್ತು ನಾವು ನಮ್ಮ ಕಗ್ಗುಂಡಿ ಗ್ರಾಮದ ದೇವರಾಜ್ ಅನ್ನೋ ತೋಟಕ್ಕೆ ಬಂದಿದ್ದೀವಿ. ದೇವರಾಜ್ ಅವರು ಯಾವುದೇ ಕೆಮಿಕಲ್ಸ್ ಬಳಸದೇನೆ ಕೋಸ್ ಬೆಳೆದಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಕೋಸಿಗೆ, ಅದರಲ್ಲೂ ಹೂಕೋಸಿಗೆ ನೋಡಿ ಅಮ್ಮ, ಬನ್ನಿ ತೋರಿಸಿಲಿ. ಈ ಹೂಕೋಸು ಗೋಬಿ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಔಷಧಿ ಹೊಡಿತಾರೆ. ಹಾಗಾಗಿ ಇದನ್ನು ಎಷ್ಟೋ ಜನ ತಿನ್ನದೇ ಬಿಟ್ಬಿಟ್ಟಿದ್ದಾರೆ. ತುಂಬ ಔಷಧಿ ಹೊಡಿತಾರೆ ಅನ್ನೋ ಕಾರಣಕ್ಕೋಸ್ಕರನೇ. ಇವರು ಯಾವ ಥರ ಬೆಳೆಸಿದ್ದಾರೆ, ಇದನ್ನು ಹೆಂಗೆ ಮಾಡಿದ್ದಾರೆ ಅಂತ ಕೇಳ್ಕೊಳ್ಳೋಣ ಇವ್ರ ಹತ್ರ. ಇವ್ರು ಯಾವ ಔಷಧಿನೂ ಬಳಸದೆ ಬೆಳೆದಿದ್ದಾರಂತೆ. ಕೇಳೋಣ ಬನ್ನಿ ಅವರ ಅನುಭವ ಕೇಳೋಣ ಹಂಗೆ ಅಂತ. ವಿಶೇಷ ಇನ್ನೊಂದು ಏನು ಅಂತಂದರೆ, ತಂಬಾಕು ಬೆಳೆಗಾರರು. ನಾವು ಈ ಹೊಗೆ ಸೊಪ್ಪು ನೋಡೋಕೆ ಬಂದಾಗ ಇದನ್ನು ಬೆಳೆದಿವಿ ಅಂತ ಹೇಳಿದ್ರು. ಖುಷಿಯಾಗಿ ನಾವು ನೋಡೋಕೆ ಬಂದ್ವಿ. ಇದನ್ನು ಹೇಳಿದ್ದಣ್ಣ ಸರ್, ನಾವು ಇದನ್ನ ಹಾಕ್ದಾಗ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ರೈಟ್ ಇಲ್ಲ ಅನ್ಕೊಂಡು ನಾವು ಕೈ ಬಿಡಿದಿದ್ನ. ನಮಗೆ ಯಾರು ಕುಶಲನಗರದವರು ಪ್ರದೀಪ್ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ತರ ಮಾಡಿ ಅಂದ್ಬಿಟ್ಟು ಒಂದು ಕಲ್ಚರ್ ಕಳ್ಸೋರು ನಮ್ಗೆ. ಏನ್ ಕಲ್ಚರ್ ಅದು? ಗೋಕೃಪಾಮೃತ ಅಂದ್ಬಿಟ್ಟು ಒಂದು ಕಲ್ಚರ್. ಗೋಕೃಪಾಮೃತ ಬಳಸಿ ಇವರು ಕೋಸ್ ಬೆಳೆದಿದ್ದಾರೆ. ನಮ್ಗೆ ಫೆಬ್ರವರಿ 1ನೇ ತಾರೀಕಲ್ಲಿ ಕಳ್ಸಿದ್ರು. ನಾವು ಫೆಬ್ರವರಿ 3ನೇ ತಾರೀಕಲ್ಲಿ ಅವ್ರು 20 ಲೀಟರ್ ಕಳ್ಸಿದ್ರು. 20 ಲೀಟರ್ಲಿ 5 ಲೀಟರ್ ಡ್ರಮ್ಗೆ ಹಾಕಿ, ಇನ್ನು 5 ಲೀಟರ್ ಅಲ್ಲ 10 ಲೀಟರ್ ಡ್ರಮ್ಗೆ ಹಾಕಿ, ಇನ್ನು 10 ಲೀಟರ್ ತಗೊಂಬಂದು ಒಂದು ಕ್ಯಾನ್ಗೆ 2 ಲೀಟರ್ ಹಂಗೆ ಹಾಕೊಂಡು ಸ್ಪ್ರೇ ಮಾಡಿದ್ವಿ. ಒಂದೇ ಸರಿ ಸ್ಪ್ರೇ ಮಾಡಿರೋದು. ಅದು ರೈಟ್ ಇಲ್ಲ ಅನ್ಕೊಂಡು ಕೈ ಬಿಡ್ಬಿಟ್ಟಿದ್ದು. ಆದ್ರೂ ಅದು ಹೊಡೆದ್ಮೇಲೆ ಸ್ಪ್ರೇ ಮಾಡಿದ್ಮೇಲೆ ಒಂದು ಹುಳ ಇಲ್ಲ, ಏನಿಲ್ಲ, ಇಷ್ಟು ಬಂದದೆ ಸರ್. ಇಷ್ಟು ಬಂದೈತೆ, ಚೆನ್ನಾಗೈತೆ. ಒಂದು ನಂಗೂ ಖುಷಿ ಆಯ್ತು. ನಿನ್ನೆ ಕಟಾವ್ ಮಾಡಿದಾರೆ ಆಲ್ರೆಡಿ. ನಮಗೆ ಬರಕ್ ಆಗ್ಲಿಲ್ಲ. ನೀವು ನೋಡ್ಬೋದು, ಸುಮಾರು ಅಲ್ಲಿ ಕಟಾವ್ ಆಗಿದೆ. ಎಲ್ಲ ಕಡೆ ಚೆನ್ನಾಗಿರೋದ ಕಟಾವ್ ಆಗ್ಬಿಟ್ಟಿದೆ. ಈಗಿನ ಚಿಕ್ಕ ಸೈಜಲ್ಲಿ ಇದೆ. ನಿನ್ನೆ ಕಟಾವ್ ಮಾಡಿದ್ ಏನ್ ಸೈಜ್ ಬಂದ? ಹೆಂಗಿತ್ತದು? ನೆನ್ನೆದು 1.25 kg ಸೈಜ್ ಬಂದ್ರೆ ಸರ್. 1.25 kg ಅಷ್ಟು ಚೀಲ ಕಡ್ದವ್ರೆ. 71 ಚೀಲ ಒಂದು ಲೋಡ್ ಆಗದೆ ಪೂರ್ತಿ. 71. ನೀವು ಇದಕ್ಕೆ ಹುಳಕ್ಕೆ, ರೋಗಕ್ಕೆ ಅಂತ ಹೇಳಿ ಯಾವ್ದು ಕೆಮಿಕಲ್ ಔಷಧಿ ಬಳಸಿಲ್ಲ? ಕೆಮಿಕಲ್ ಹೊಡೆದಿಲ್ಲ. ಇದಕ್ಕೆ ಸ್ಪ್ರೇಯರ್ನೇ ಕಟ್ಟಿಲ್ಲ ನಾವು, ಎಗ್ಲಿಗೆ ಹೇಳ್ಬೇಕು ಅಂತ. ಮೊದ್ಲೆಲ್ಲ ಕೊರಜ ನೋಡ್ತಿದ್ದೋ, ಬೋರ ನೋಡ್ತಿದ್ದೋ, ಅದಲ್ದೆ ಅದಕ್ಕೂ ಸಾಲಿಲ್ಲ ಅದಕ್ಕೂ ಹೋಗಿಲ್ಲ ಅಂದ್ರೆ ಸ್ಟಾರ್ ತಿನ್ನು ಹೊಡೆದಿವಿ ಇದಕ್ಕೆ. ಇವಾಗ ಇವತ್ತಿನ ಬೆಳೆಸ್ಕೆ ಏನು ಹೊಡೆದಿಲ್ಲ. ಇದನ್ನೇ ಬೆಳೆಸ್ಬೇಕು ಅಂದ್ಬಿಟ್ಟು ನಾವು ಪುನಃ ಬ್ಯಾರಲ್ ತಂದು ಪುನಃ ಮಾಡ್ಬೇಕು ಅಂತಿದ್ದೀವಿ. ಈಗ ನೀವು ನೋಡಿದಂಗೆ ಶುಂಠಿಗೆ ಈಗ ನಾವು ಯಾವ್ದೇ ಕೆಮಿಕಲ್ ಹಾಕಿಲ್ಲ. ಅದನ್ನೇ ಹೆಜ್ಜಿ, ಈ ಶುಂಠಿ ಹೆಜ್ಜಕ್ಕೆ ಔಷಧಿ ಕೊಡ್ತಾರಲ್ಲ, ಅದು ಹೆಜ್ಜಿಲ್ಲ. ಅದನ್ನೇ ಹೆಜ್ಬಿಟ್ಟು ಅದನ್ನೇ ಹಾಕ್ತಾ ಇದೀವಿ. ಅಲ್ಲಿ ಮನೆ ಹತ್ರ ನೋಡಿದ್ರಲ್ಲ ನೀವು, ಅದನ್ನೇ ಹಾಕ್ತಾ ಇದೀವಿ. ಈಗ ಪೂರ್ತಿ ಈಗ 1.5 ಎಕರೆ ನಾಟಿ ಮಾಡ್ತಾ ಇದೀವಿ. 1.5 ಎಕರೆ ಪೂರ್ತಿ ಅದನ್ನೇ ಹಾಕೋದು ಅಂದ್ಬಿಟ್ಟು ಇದು ಮಾಡ್ತೀವಿ. ತುಂಬಾ ಒಳ್ಳೆ ಕೆಲಸ, ತುಂಬಾ ಒಳ್ಳೆ ಖುಷಿ ಆಯ್ತು ನಮಗೆ. ನೋಡಿ, ಇಷ್ಟು ಜಾಗದಲ್ಲಿ ಎಷ್ಟು ಗಿಡ ಇದೆ? ಎಷ್ಟು ಜಾಗ ಇದೆ ಅಂದಾಜಿದು? 10,000 ಗಿಡ. 10,000 ಗಿಡ. 10,000 ಗಿಡ. ಸುಮಾರು 10,000 ಗಿಡ ಇದೆ ಇಲ್ಲಿ. 10,000 ಗಿಡಕ್ಕೂ ನೋಡ್ಬೋದು ನೀವು, ಒಂದೇ ಒಂದು ಹುಳ ಆಗಲಿ, ರೋಗ ಆಗಲಿ ಏನೂ ಬಂದಿಲ್ಲ. ತುಂಬ ಹುಲಸಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಈಗ ನಮ್ಗೆ ತೋರ್ಸೋಕ್ಕೆ ಇದೊಂದು ನೋಡಿ, ಇಲ್ಲೊಂದು ನೋಡಮ್ಮ, ಸಾಕಾಗಿ ಬಂದಿದೆ. ಇಲ್ಲ ಇನ್ನು ಚಿಕ್ಕ ಮೊಗ್ಗಿದಿನ್ನ ಇನ್ನು ದಪ್ಪ ಆಗುತ್ತೆ. ಇದನ್ನ ಒಳ್ಳೆ ಕ್ವಾಲಿಟಿ, ಒಳ್ಳೆ ಸೂಪರಾಗಿ ಬಂದಿದೆ ಇದು. ನಮಗಂತೂ ಭಾಳ ಖುಷಿ ಆಯಿತು. ಗುಜರಾತಿನ ತೋರಿಸಿ ಗೊತ್ತಾಗಿಲ್ಲ. ಈಗೆಲ್ಲ ಮೊಗ್ಗು, ಎಲ್ಲ ಮೊಗ್ಗು ಸರ್. ಇದೆಲ್ಲ ಮೊಗ್ಗು, ಎಲ್ಲ ಮೊಗ್ಗು. ನಮಗೆ ಆ್ಯಕ್ಚುಲಿ ಕಾಲಿಫ್ಲವರ್ ತಿನ್ಬೇಕಂದ್ರೆ ಭಯ. ಎಲ್ಲ ಔಷಧಿ ಹೊಡೆದಿರ್ತಾರೆ. ಔಷಧಿ ಅಷ್ಟು ಹೊಡೆದ್ರೂ ಹುಳ ಇರುತ್ತೆ ಅಂಥದ್ರಲ್ಲಿ ನೀವು ಈ ಥರ ಯಾವುದೇ ರೀತಿ ಔಷಧಿ ಬಳಸ್ದಂಗೆ ಮಾಡಿರೋದು ತುಂಬ ಸಂತೋಷ ಆಯಿತು ನಮಗೆ. ಇದು ಗೋಪಾಲ್ ಭಾಯ್ ಸುತಾರಿಯಾ ಅಂತೇಳಿ ಬನ್ಸಿ ಗಿರಿಗೋಶಾಲ ಗುಜರಾತ್ ಅವರು ಬಳಸಿರ್ತಕ್ಕಂತಹ ಗೋಕೃಪಾಮೃತ ಜಲ. ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಇದು ನೋಡಿ, ಇಷ್ಟೊತ್ತಿಗೆ ಇದು ಹುಳು ಬೀಳ್ಬೇಕಾಯ್ತು. ಆಲ್ರೆಡಿ ಇದು ಫಸ್ಟ್ ಸ್ಟಾರ್ಟಿಂಗ್ ಬಂದು ನಾವು ಕಡಿದೇನೆ ಬಿಟ್ಟಿರೋದು. ಇದು ಹುಳು ಇಷ್ಟೊತ್ತು ಸ್ಟಾರ್ಟ್ ಆಗಬೇಕಾಯ್ತು. ಇದ್ರಲ್ಲಿ ಒಂದು ಹುಳ ಬಿದ್ದಿಲ್ಲ. ಇದು ಹಳ್ಳೋಯ್ತಾ ಇದೆ. ಇದು ಆಯ್ತಾ, ಇಷ್ಟೊತ್ತು ಹುಳ ಬೀಳ್ಬೇಕಾಯ್ತು. ಇದು ಜಾಸ್ತಿ ಏಜ್ ಆಯ್ತು. ಇದಕ್ಕೆ ಫಸ್ಟೇ ಕಡ್ದಿರ್ತೇವೆ, ಅದರಿಂದ ಇದಕ್ಕೂ ಒಂದು ಹುಳ ಬಿದ್ದಿಲ್ಲ. ಹೌದೌದು. ನೋಡಿ, ಒಂದು ಹುಳನೂ ಇಲ್ಲ ಇದರಲ್ಲಿ, ಇಲ್ಲ ಅದರಲ್ಲೂ ಇಲ್ಲ, ಅದರಲ್ಲೂ ಇಲ್ಲ. ಗೋಕೃಪಾಮೃತ ಜಲದ ಬಗ್ಗೆ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ಈಗ ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ನಾವು. ನಮ್ಮ ತೋಟದಲ್ಲಿ ಕೂಡ ಬಳಸ್ತಾ ಇದ್ವಿ ನಾವು. ಇದು ಗುಜರಾತಿನ ಬನ್ಸಿ ಗಿರಿಗೋಶಾಲ ಗೋಪಾಲ್ ಭಾಯ್ ಸುತಾರಿಯಾ ಅವರು ದೇಸಿ ಹಸು, ಸಗಣಿ, ಗಂಜಲ ಮತ್ತಿತರ ಸಾವಯವ ವಸ್ತುಗಳನ್ನ ಬಳಸಿ ಒಂದು ಕಲ್ಚರ್ ಅಭಿವೃದ್ಧಿ ಮಾಡಿದ್ದಾರೆ. ಆ ಕಲ್ಚರಲ್ಲಿ ಏನು ಅಂತಂದರೆ, ನಮಗೆ ಏನು ನಾವು ಟ್ರೈಕೋಡರ್ಮಾ, ಸುಡೋಮೋನಾಸ್ ಒಳ್ಳೆ ಉಪಯುಕ್ತ ಸೂಕ್ಷ್ಮಜೀವಿಗಳು ಅಂತ ಹೇಳ್ತೀವಿ. ಆ ರೀತಿಯ ಒಂದು 40ಕ್ಕೂ ಹೆಚ್ಚು ಸೂಕ್ಷ್ಮಜೀವಿಗಳು ಅದರಲ್ಲಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ತೊಗೊಂಡು ಬಂದು ನಾವೇನು ಮಾಡಬೇಕು, ಉಚಿತವಾಗಿ ಸಿಗುತ್ತೆ. ಇದು ಯಾವುದು ಚಾರ್ಜ್ ಮಾಡಿದ್ರೆ ನಿಮಗೆ? ಇನ್ನೊಂದು ವಿಷಯಕರ, ಯಾವುದು ಕಲ್ಚರ್ಗೆ ಯಾವುದೇ ಚಾರ್ಜ್ ಮಾಡೋದಿಲ್ಲ ಯಾರೂ. ಅದನ್ನು ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ. ಅದನ್ನು ನೀವು ತೊಗೊಂಡು ಬಂದು ಖಂಡಿತ ಬಳಸ್ಬೋದು. 1 ಲೀಟ್ರ್ ಕಲ್ಚರ್ ನೀವು ತೊಗೊಂಡು ಬಂತಂದರೆ ಒಂದು 200 ಲೀಟ್ರ್ ಡ್ರಮ್ಮಿಗೆ ಅದನ್ನು ಕಲ್ಚರ್ನ ಹಾಕಿ, ನೀರನ್ನ ಹಾಕ್ಬಿಟ್ಟು 2 ಲೀಟ್ರ್ ಮಜ್ಜಿಗೆ, 2 kg ಸಾವಯವ ನಾಟಿ ಬೆಲ್ಲ, ಕಪ್ಪು ಬೆಲ್ಲ ಅಥವಾ ಸಾವಯವ ಬೆಲ್ಲ ಅದನ್ನು ಹಾಕಿದ್ರೆ, ನಾಟಿ ಹಸು ಮಜ್ಜಿಗೆ ಕೂಡ ಹಾಕಬೇಕು. ಫ್ರೆಶ್ ಮಜ್ಜಿಗೆ ಇರಬೇಕು, ಹುಳಿ ಮಜ್ಜಿಗೆ ಹಾಕಬಾರ್ದು. ಫ್ರೆಶ್ ಮಜ್ಜಿಗೆ ಹಾಕಿ ಚೆನ್ನಾಗಿ ತಿರುಗಿಸಿ, ಒಂದು ಬೆಳಗ್ಗೆ ಸಾಯಂಕಾಲ 2 ತಿರುಗಿಸಿ ಚೆನ್ನಾಗಿ ತಿರ್ಸ್ಬೇಕು. ಅದನ್ನು 5 ದಿನ ಆದ ನಂತರ ಅದು ಬಳಸೋಕ್ಕೆ ಯೋಗ್ಯವಾಗಿರುತ್ತೆ. ಇದೇ ರೀತಿ ನಾವು ಇದನ್ನು ಈ ಡ್ರಮ್ಮನ್ನು ಸುಮಾರು 40-45 ದಿನ ಹಾಗೆ ಕಾಪಾಡ್ಕೋಬೋದು. 1.5 ತಿಂಗಳು ಇದನ್ನು ಮೇಂಟೈನ್ ಮಾಡ್ಬೋದು. ಅದು ಬೇರೆ ಬೇರೆ ಬೆಳೆಗಳಿಗೆ ಸಿಂಪಡಣೆ
ಸಿಂಪರಣೆ ಮಾಡ್ಬೋದು. ಜಮೀನಿಗೆ ನಾವು ನೀರು ಕೊಡಬೇಕಾದ್ರೆ ಅದನ್ನು ಕೂಡ ಕೊಡ್ಬೋದು. ಅನಂತರ ಸಿಂಪರಣೆ ಮಾಡಬೇಕು ಅಂದ್ರೂ ಕೂಡ ಖಂಡಿತವಾಗ್ಲೂ ಅದನ್ನು ಸಿಂಪರಣೆ ಮಾಡ್ಬೋದು. ಅವ್ರು ಹೇಳ್ದಂಗೆ ಒಂದು ಕ್ಯಾನಿಗೆ 1 ಲೀಟ್ರ್ ಹಾಕೊಂಡು ಬೇಕಾದ್ರೆ 15 ಲೀಟ್ರು ಕ್ಯಾನ್ ಇರುತ್ತೆ ಅದು ಬೇಕಾದ್ರೆ 1 ಲೀಟ್ರು ಗೊಬ್ಬರ ಹಾಕ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಬಹಳ ಚೆನ್ನಾಗಿ ಬೆಳೆಗಳು ಬೆಳೀತವೆ. ನೋಡಿ ತುಂಬ ಖುಷಿ ಆಗ್ತಾ ಇದೆ ನಮಗಂತೂ. ಅದಕ್ಕೋಸ್ಕರ ನಾನು ಬಂದು ವಿಡಿಯೋ ಮಾಡಬೇಕು ಅಂತೇಳಿ ನಿಮಗೆ ಬಂದು ಜಮೀನಲ್ಲಿ ನಾವು ನೋಡ್ತಾ ಇರೋದು ಇದೆಲ್ಲನೂ. ನೀವು ಬೇರೆ ರೈತರಿಗೂ ಇದನ್ನು ಬಳಸಿ ಅಂತ ಹೇಳ್ತೀರಾ ಅಣ್ಣ? ಹೆಂಗೆ? ನಾವು ಬೇರೆ ರೈತರು ಬಂದು ಕೇಳಿದ್ರೆ ನಾವು ಫ್ರೀಯಾಗಿ ಕೊಡ್ತೀರಾ? ಬಂದು ಕೇಳಿದ್ರೆ ಇವತ್ತು ಹೇಳ್ತಾರೆ ಎಲ್ಲವ ಏನಪ್ಪ ಅಂದರೆ ಈ ನೀರಿಂದ ಎಲ್ಲ ಹಿಂಗೆ ಆಗ್ಬಿಡ್ತದ, ಹಾಗೆ ಅಲ್ಲಿಂದ ತರಬೇಕು, ಕೋರಾಜನ್ ತರಬೇಕು, ಮತ್ತು ಅದು ಎಕಲಕ್ಸ್ ತರಬೇಕು, ಅವು ಇವು ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಇದು ಕಲ್ಚರ್ ಬಳಸಿರೋರಿಗೆ ಗೊತ್ತಾಯ್ತಾರೆ ಏನು ಇದು ಅಂದ್ಬಿಟ್ಟು ಸುಮ್ಮನೆ ಅಂಗಡಿಗೆ ಹೋಗಿ ಎಲ್ಲ ದುಡ್ಡು ಹಾಕಕ್ಕಿಂತವ ಈ ಥರ ಮಾಡಿಕೊಂಡು ಸಾವಯವ ಕೃಷಿನ ಐತ್ರಿ, ಮತ್ತೆ ತಿನ್ನಕ್ಕೆ ಈಗನೇ ಚೆನ್ನಾಗಿರ್ತದೆ. ಹೌದೌದು, ನಿಜವಾಗ್ಲೂ ಖುಷಿ ಆಯ್ತಾಯ್ತು ತುಂಬ. ನಮಗಂತೂ ಭಾಳ ಖುಷಿ ಇದೆ. ಎಲ್ಲರಿಗೂ ತಿಳಿಸ್ತೀವಿ ನಾವು ಇದನ್ನು. ನಿಮಗಂತೂ ತುಂಬ ಶುಭಾಶಯಗಳು. ನೋಡಿ ಸಖತ್ತಾಗಿ ಖುಷಿ ಆಗ್ಬಿಟ್ಟು ನನಗೆ ನೋಡಿದ ತಕ್ಷಣ. ಚೆನ್ನಾಗಿದೆ, ಒಂದು ಹುಳ ಇಲ್ಲ ಏನಿಲ್ಲ. ಹುಳ ಬಂದರೂ ಬರಲಿ, ತೊಂದರೆ ಇಲ್ಲ. ಒಂದು 2 ಸಣ್ಣ ಪುಟ್ಟ ಹುಳ ಬಂದಿಲ್ಲ ಅಂತಲ್ಲ, ಅಲ್ಲೊಂದಿದೆ. ಆದರೂ ಸಹ ನೀವು ಯಾವುದೋ ಔಷಧಿ ಹೊಡೆದಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಹೊಂಟೋಗಿರೋದು ಹುಳ ಬಂದಿಲ್ಲ, ಬಿದ್ದಿಲ್ಲ ಇತ್ತು ಹುಳ. ಬಿದ್ದಿರ ಎಲ್ಲ ಕೊರದಾಗ್ತಿತ್ತು. ಇದು ಬಿದ್ದಿಲ್ಲ, ಎಲ್ಲಿ ಬಂದು ಎಲೆ ಸ್ಟಾರ್ಟ್ ಆಗದೆ ಅಷ್ಟೊತ್ತಿಗೆ ಔಷಧಿ ಬಿದ್ಮೇಲೆ ಎಷ್ಟು ಇವತ್ತು ಎಷ್ಟು ತಾರೀಕು? 15 ಇವತ್ತು 15. ಅಲ್ಲಿಗೆ ನಾವು 3ನೇ ತಾರೀಕು ಸ್ಪ್ರೇ ಕೊಟ್ಟಿದ್ದೀವಿ. 3ನೇ ತಾರೀಕು 12 ದಿವಸಕ್ಕೆಲ್ಲ ಹುಳ ಬಂದು ಹೋಗಿರ್ತಾರೆ. ಅದು ಎಲೆ ಬಂದದಲ್ಲ ಸರ್, ಇದು ಮೇಲ್ಗಡೆಗೆ ಬಂದದಲ್ಲ. ಹೌದು ಎಲ್ಲ ಬಂದ್ಬಿಟ್ಟಿದೆ. ನಿಮ್ಗೆ ಇನ್ನೂ ಒಳ್ಳೇದಾಗಲಿ, ಉತ್ತಮವಾದ ಬೆಲೆ ಸಿಗಲಿ, ಒಳ್ಳೆ ಇದಾಗಲಿ ನಿಮಗೆ. ಶುಭಾಶಯಗಳನ್ನ. ಕೈ ಬಿಟ್ಬಿಟ್ಟಿದ್ದು ಮೊದಲು ಬರೀ 9 ರೂಪಾಯಿ ರೇಟ್ ಬಂದಿತ್ತು. ಕೈ ಬಿಟ್ಟಾದ್ಮೇಲೆ ಸ್ಪ್ರೇ ಮಾಡೋದು ಅಂದ್ಬಿಟ್ಟು ಮಾಡೋದು, ಅದು ಬಂದ್ಮೇಲೆ ನೋಡೋದ ಹೆಂಗೆ ಬಂದ ರಿಸಲ್ಟ್ ಅಂದ್ಬಿಟ್ಟು ಮಾಡ್ದು. ಈಗ ನೆನ್ನೆ ನಾವು 1 ಟನ್ನು 1265 kg ಕಡ್ದು ಕೊಟ್ಟಿದ್ವಿ. ಅದು ಸೊಪ್ಪು ತೆಗ್ದು ಸೊಪ್ಪು ಅಷ್ಟು ಕಡ್ದು ಕೊಟ್ಟಿದ್ದೀವಿ. ನೆನ್ನೆ 18 ರೂಪಾಯಿ ರೇಟ್ ಬಂದಿದೆ. ಇವತ್ತು ರೇಟ್ 20 ರೂಪಾಯಿ ಇದೆ. ನಾಳೆ ಏನಾಯ್ತು ಅಂತ ಗೊತ್ತಿಲ್ಲ. ನಾಳೆ ಇಲ್ಲ, ಸೋಮವಾರ ಕಟಿಂಗ್ ಮಾಡ್ತಾರೆ ಪುನಃ. ಮತ್ತೆ ಇನ್ನೊಂದು ಬ್ಯಾಚ್ ಬರುತ್ತಲ್ಲ, ಇನ್ನೊಂದು ಬ್ಯಾಚ್ ಅದನ್ನು 3 ಬ್ಯಾಚ್ ಆಯ್ತು ಇದೆಯಾ, 3 ಬ್ಯಾಚ್ ಕ್ಲೋಸ್ ಆಯ್ತು. ಮಾಡಿ ತುಂಬ ಖುಷಿ ಆಯಿತು ನಮಗೆ. ನೋಡ್ತಾ ರೈತರೆ, ನೀವು ಸಹ ಖಂಡಿತವಾಗ್ಲೂ ಪ್ರಯತ್ನ ಪಡ್ಬೋದು. ಈ ರೀತಿ ದೇವರಾಜ ನಂತರ ನಿಮ್ಮ ಒಂದು ಹೊಲಗಳಲ್ಲಿ ಗೋಕುಲ ಪ್ರಮಥ ಜಲ ಇರ್ಬೋದು, ಜೀವಾಮೃತ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಸಾವಯವ ಉತ್ಪನ್ನಗಳನ್ನ ನೀವು ಬಳಸಿ ನೀವು ಚೆನ್ನಾಗಿರಿ, ಭೂಮಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಮನುಷ್ಯರ ಆರೋಗ್ಯ ಚೆನ್ನಾಗಿರ್ತವೆ, ಎಲ್ಲ ಪ್ರಕೃತಿ ಚೆನ್ನಾಗಿರ್ತವೆ. ನಿಮ್ಗೆ ಈ ಥರ ಗೋಕುಲ ಪ್ರಮಥ ಜಲ ಬೇಕು ಅನ್ನೋದಾದರೆ ಪ್ರಿಯಾಪಟ್ಟಣ ಭಾಗದಲ್ಲಿ ದೇವರಾಜನ ಸಂಪರ್ಕ ಮಾಡಿದ್ರೆ ಕೊಡ್ತಾರೆ ಅವರು ನಿಮಗೆ 1 ಲೀಟ್ರ್ ಜಲನ ಖಂಡಿತವಾಗ್ಲೂ ಕೊಡ್ತಾರೆ. ನಿಮ್ಮ ನಂಬರ್ ಹೇಳಿ, ನಾನು ಸಂಪರ್ಕ ಮಾಡ್ತಾರೆ. ಬೇರೆ ನಂಬರು 97 43 25 0 799. ದೇವರಾಜ್ ಅಂದ್ಬಿಟ್ಟು ಕಗುಂಡಿ. ನೀವು ಯಾರೇ ತಗೊಳ್ಳೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾವು ಫ್ರೀಯಾಗಿ ಕೊಡ್ತೀವಿ. ಯಾವುದೇ ದುಡ್ಡು ಕಾಸು ಯಾವುದೂ ಇಲ್ಲ, ಫ್ರೀಯಾಗಿ ಕೊಡ್ತೀವಿ ನೀವು. ಖಂಡಿತ ತುಂಬ ಖುಷಿ ಆಯ್ತಣ್ಣ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಣ್ಣ. ಓಕೆ, ನಮಸ್ಕಾರ.